ಈ ಋಣ ರೋಗ ದಾರಿದ್ರ್ಯಗಳನ್ನು ನಾವು ಅನುಭವಿಸಿಯೇ ತೀರಬೇಕಾಗಿರುತ್ತೆ. ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಗುತ್ತೆ ಅಂತ ಹೇಳ್ತಾರೆ ಗಾದೆ. ಹಾಗೆ ಅಂತಹ ಸಂದರ್ಭದಲ್ಲಿ ನಾವು ಭಗವಂತನ ಒಂದು ವಿಶೇಷವಾದ ಆರಾಧನೆಗಳನ್ನು ಮಾಡೋದರಿಂದ, ಭಗವಂತನನ್ನು ನಾವು ಅತಿ ಹೆಚ್ಚು ನಂಬೋದರಿಂದ, ಏನು ಹೋಗ್ಬಿಟ್ಟು ಹುತ್ತಕ್ಕೆ ಹಾಲು ಎರೆದ್ಬಿಟ್ರೆ ನಮ್ಮ ಸಮಸ್ಯೆ ಬಗೆಹರಿಯುತ್ತಾ, ಅಶ್ವತ್ಥಕಟ್ಟೆ ಪ್ರದಕ್ಷಿಣೆ ಹಾಕ್ಬಿಟ್ರೆ ನಮ್ಮ ಸಮಸ್ಯೆ ಬಗೆಹರಿದು ಬಿಡುತ್ತಾ ಅಂತೆಲ್ಲ ಸಾಕಷ್ಟು ಜನ ಪ್ರಶ್ನೆ ಮಾಡ್ತೀರಿ. ಹೇಗೆ ನಾವು ಊಟ ಮಾಡಿದ್ರೆ ಹಸಿವು ಇಂಗುತ್ತೋ, ನೀರು ಕುಡಿದ್ರೆ ಬಾಯಾರಿಕೆ ನಾಶವಾಗುತ್ತೋ, ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಕರ್ಮವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ನಾವು ಹೆಚ್ಚು ಹೆಚ್ಚು ಭಗವಂತನನ್ನು ಮೊರೆ ಹೋಗಬೇಕಾಗತ್ತೆ. ವಿದ್ಯಾರ್ಥಿಗಳು ಓದಬೇಕಾದ್ರೆ ಓದೋಕ್ಕೆ ಮುಂಚೆ ಹೇಗೆ ನಾವು ಶಿಕ್ಷಕರಿಂದ ಪಾಠವನ್ನು ಕಲಿತೀವೋ, ಪಾಠವನ್ನು ಕಲ್ತ್ಬಿಟ್ರೆ ನಾನು ವಿದ್ಯಾವಂತ ಆಗ್ಬಿಡ್ತೀನಾ ಅಂದ್ಕೊಂಡ್ರೆ ಏನು ಹೇಳೋಕ್ಕಾಗತ್ತೆ? ಪಾಠವನ್ನು ಕಲಿತ್ರೇ ವಿದ್ಯಾವಂತ ಆಗೋದು ಅನ್ನೋದು ಹೇಗೆ ಸತ್ಯವೋ, ಹಾಗೆ ನಾವು ಪಾಠವನ್ನು ಕಲಿಯೋದಕ್ಕೆ ಶಿಕ್ಷಕರ ಬಳಿಯೇ ಹೇಗೆ ಹೋಗ್ತೀವೋ, ನಾವೇ ಓದ್ಕೊಂಡು ನಾವೇ ABCD ಬರೆಯೋಕ್ಕೆ ನಮಗೆ ಬರೋದೇ ಇಲ್ಲ. ಹುಟ್ಟುತ್ತಾ ಯಾರಾದರೂ ಅಮ್ಮ ಆಗಲಿ, ಅಪ್ಪ ಆಗಲಿ, ಅಕ್ಕ ಆಗಲಿ, ಅಣ್ಣ ಆಗಲಿ ಹೇಳಿಕೊಟ್ರೆ ಮಾತ್ರವೇ ನಮಗೆ ABCD A ಎಲ್ಲ ಬರೆಯೋಕ್ಕೆ ಸಾಧ್ಯ. ಹಾಗೆ ಈ ಕರ್ಮಫಲ ಅನ್ನೋದು ಕೂಡ ಒಂದು ಶಿಕ್ಷಣ ಇದ್ದ ಹಾಗೆ. ಈ ಶಿಕ್ಷಣ ಕೆಲವರಿಗೆ ಒಂದು ಸಲ ಓದಿದ ತಕ್ಷಣ ತಲೆ ಒಳಗಡೆ ಬಂದುಬಿಡುತ್ತೆ, ಇನ್ನೇನು ಓದೋದೇ ಬೇಕಾಗಿರಲ್ಲ, ಫಸ್ಟ್ ರ್ಯಾಂಕ್ ಬರ್ತಾ ಇರ್ತಾರೆ. ಇನ್ನು ಕೆಲವರಿಗೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಓದಬೇಕಾದ್ರೆ ಡುಮ್ಕಿ ಹೊಡ್ಕೊಂಡು ಎದ್ದು ಬಂದು ಓದ್ತಾ ಇರ್ತಾರೆ. ಈ ಕ್ಲಾಸಲ್ಲಿ ಫೇಲು ಮತ್ತೆ ಪಾಸು, ಮತ್ತೆ ಫೇಲು ಮತ್ತೆ ಪಾಸು, ಈ ರೀತಿ ಆಗ್ತಾ ಇರ್ತಾರೆ. ಇನ್ನು ಕೆಲವ್ರಿಗೆ ಆ ಒಂದು ವಿದ್ಯೆನೇ ತಲೆಗೆ ಅಂಟೋದಿಲ್ಲ. ಹಾಗೆ ಸಮಸ್ಯೆ ಅನ್ನೋದು ಬಂದಾಗ ನಾವು ಕೂಡ ಭಗವಂತನ ಆರಾಧನೆ ಮಾಡಿದ್ರೆ ಒಂದೇ ದಿನದಲ್ಲೆಲ್ಲ ಪರಿಹಾರ ಆಗಿಬಿಡುತ್ತೆ ಅಲ್ಲ, ಒಂದು ವಾರದಲ್ಲಿ ಪರಿಹಾರ ಆಗಿಬಿಡುತ್ತೆ ಹೇಳೋಕ್ಕಾಗಲ್ಲ. ಹೀಗೆ ನಮ್ಮ ಸತತವಾದ ಪ್ರಯತ್ನದಿಂದ ಹೇಗೆ ನಾವು LKGಯಿಂದ ಸ್ಟಾರ್ಟ್ ಮಾಡಿ ಡಿಗ್ರಿ ಮಾಡಿ ಡಬಲ್ ಡಿಗ್ರಿ ಮಾಡಿ ಆಮೇಲೆ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಳ್ತೀವೋ, ಹಾಗೆ ಈ ಒಂದು ನಮ್ಮ ಕರ್ಮ ಫಲವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಹಂತ ಹಂತವಾಗಿ ನಾವು ಮೇಲೆ ಬರಬೇಕಾಗತ್ತೆ. ಆ ಸಂದರ್ಭ ನಮಗೆ ಬೇಕಾಗಿರೋದು ಬಹಳ ತಾಳ್ಮೆ, ಶ್ರದ್ಧೆ, ನಂಬಿಕೆ. ಈ 3 ವಸ್ತುಗಳು ಕೂಡ ನಮಗೆ ಬಹಳ ಮುಖ್ಯವಾಗಿರುತ್ತೆ. ಈ 3 ವಿಷಯ ನಾವೇನು ಮಾಡ್ತೀವಿ, ಮೊದಲನೇದಾಗಿ ಯಾರಾದರೂ ಬೈಯಕ್ಕೆ ಶುರು ಮಾಡಿದ್ರೆ ತಾಳ್ಮೆ ಕಳ್ಕೊಂಡ್ಬಿಡ್ತೀವಿ. ನಮಗೆ ಹೊರಗಡೆಯಿಂದ ಬರುವಂತಹ ಒತ್ತಡವನ್ನು ತಂದು ಮನೆ ಮೇಲೆ ಹಾಕ್ತೀವಿ. ಮನೆಯಲ್ಲಿರೋ ಮಕ್ಕಳ ಮೇಲೆ, ಹೆಂಡತಿ ಮೇಲೆ, ಅಪ್ಪ ಅಮ್ಮನ ಮೇಲೆ, ಅಣ್ಣ ತಮ್ಮಂದ್ರ ಮೇಲೆ ಹಾಕ್ತೀವಿ ತಾಳ್ಮೆ ಕಳ್ಕೊಂಡು. ಇನ್ನು ಶ್ರದ್ಧೆ, ಅಯ್ಯೋ ಬಿಡೋ, ದಿನಾ ಬೆಳಗ್ಗೆ ಎದ್ದು ಪೂಜೆ ಮಾಡ್ತಾಯಿದ್ದೀನಿ, ದೇವರಿಗೆ ಕಣ್ಣೇ ಇಲ್ವಾ? ಮೊದಲನೇ ಮಾತು ಬರೋದು, ದೇವರಿಗೆ ಕಣ್ಣೇ ಇಲ್ವಾ? ದೇವರು ಕಣ್ಣಿರೋ ಹೊತ್ತಿಗೆ ನಮ್ಮನ್ನು ಸೃಷ್ಟಿ ಮಾಡಿರೋದು. ನಮ್ಮ ಕರ್ಮಫಲವನ್ನು ಅನುಭವಿಸು ಅಂತ ಹೇಳ್ತಾನೆ. ಎಕ್ಸಾಮ್ ಹಾಲಲ್ಲಿ ನಮಗೆ ಎಷ್ಟೇ ಕ್ಲೋಸ್ ಆಗಿರೋ ಟೀಚರ್ ಇದ್ದರೂ ಕೂಡ ನಮ್ಮನ್ನು ಪ್ರತಿನಿತ್ಯ ಪ್ರೀತಿ ಮಾಡೋಂತಹ ಟೀಚರು, ನಾನು ಒಳ್ಳೆ ವಿದ್ಯಾರ್ಥಿ ಅಂತ ಹೇಳಿ ನಮ್ಮನ್ನು ಪ್ರಶಂಸೆ ಮಾಡ್ತಾ ಇದ್ದಂತಹ ಟೀಚರ್ರೇ ಇನ್ವಿಜಿಲೇಟರ್ ಆಗಿ ಬಂದರೂ ಕೂಡ ನನಗೆ ಪ್ರಶ್ನೆಗೆ ಉತ್ತರ ಗೊತ್ತಾಗಲಿಲ್ಲ ಅಂತಂದರೆ ಟೀಚರ್ ನಮಗೆ ಸಹಾಯ ಮಾಡೋದಿಲ್ಲ. ಅದು ನಿಮಗೆಲ್ಲ ಗೊತ್ತಿದೆ. ಪರೀಕ್ಷೆ ಹಾಲಲ್ಲಿ ನಾವು ಚೀಟಿ ಬರ್ಕೊಂಡು ಹೋಗೋ ಹಾಗೂ ಇಲ್ಲ, ಯಾರನ್ನೋ ಕೇಳಿ ಉತ್ತರ ಬರೆಯೋ ಹಾಗೂ ಇಲ್ಲ. ನಾವೇ ನಮ್ಮ ಬುದ್ಧಿಶಕ್ತಿಗೆ ಕೆಲಸ ಕೊಟ್ಟು ಅಲ್ಲಿ ಬರಿಬೇಕಾಗಿರುತ್ತೆ. ಹೇಗೋ ಹಾಗೆ ನಮ್ಮ ಜೀವನದಲ್ಲಿ ಕೂಡ ನಮಗೆ ಅತ್ಯಂತ ಪುಣ್ಯ ಫಲವನ್ನು ಕೊಡುವಂತಹ ಭಗವಂತ ನಮ್ಮ ಜೊತೆಯಲ್ಲಿ ಇದ್ದರೂ ಕೂಡ ಆ ಸಂದರ್ಭದಲ್ಲಿ ನಿನ್ನ ಕರ್ಮ ಫಲವನ್ನು ಅನುಭವಿಸು ಅಂತ ಹೇಳ್ತಾನೆ ಬಿಟ್ಟು ಅವನು ಯಾವುದೇ ರೀತಿಯಲ್ಲಿ ನಮಗೆ ಸಹಾಯ ಮಾಡೋದಿಲ್ಲ. ಹಾಗಾದರೆ ನಾವು ಯಾಕೆ ಪೂಜೆ ಮಾಡಬೇಕು ಭಗವಂತನ ಅಂತ ಕೇಳಿದ್ರೆ, ಈ ಕರ್ಮಫಲವನ್ನು ಅನುಭವಿಸುವಾಗ ನಮಗೆ ಆತ್ಮಸ್ಥೈರ್ಯ ಬೇಕಾಗಿರುತ್ತೆ. ಆತ್ಮಸ್ಥೈರ್ಯ ಕುಗ್ಗದಿರ ಇರಲಿ ಅಂತ ಹೇಳಿ ಕರ್ಮಫಲವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಅತಿಯಾದ ಭಾರ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತಾ ಬರ್ತಾ ಇರ್ತಾನೆ ಭಗವಂತ. ಅಂತಹ ಒಂದು ವಿಶೇಷವಾದ ಕರ್ಮಫಲಗಳನ್ನು ಅನುಭವಿಸಬೇಕಾದ್ರೆ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಒಂದೇ ದಿನದಲ್ಲಿ ಫಲಿಸಬಹುದು, ಒಂದು ವಾರದಲ್ಲಿ ಫಲಿಸಬಹುದು, ಅಥವಾ ಒಂದು ವರ್ಷ ತಗೊಳ್ಬಹುದು, ಅಥವಾ 7 ವರ್ಷಗಳು ಕೂಡ ನಮ್ಮನ್ನು ಅನುಭವಕ್ಕೆ ಸಿಕ್ಕಿಸಬಹುದು. 21 ವರ್ಷಗಳು ಕಾಡಬಹುದು. 21 ವರ್ಷ ನಾನು ಹೇಗೆ ಅನುಭವಿಸಲಿ? ಹಾಗಂತ ಕೊನೆ ಕೈಯೇ ಬಿಟ್ಬಿಟ್ಟಿರಲ್ಲ ಭಗವಂತ. ಏನಾದರೂ ಒಂದು ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಪ್ರಚೋದನೆಯನ್ನು ಕೊಡೋದು, ಯಾರನ್ನಾದರೂ ಆ ಸಂದರ್ಭದಲ್ಲಿ ಸಹಾಯಕ್ಕೆ ಕಳಿಸೋದು, ಏನಾದರೂ ಒಂದು ಉಪಾಯವನ್ನು ಮಾಡ್ತಾನೆ ಇರ್ತಾನೆ.
ಆದ್ದರಿಂದ ನಮ್ಮ ಕರ್ಮಫಲವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಏನಪ್ಪ ಅಂತಂದರೆ ಭಗವಂತನ ಸಹಾಯ. ನಮ್ಮ ಕರ್ತವ್ಯದ ಜೊತೆಯಲ್ಲಿ ಭಗವಂತನ ಒಂದು ನಾಮಸ್ಮರಣೆಯ ಸಹಾಯ ನಮ್ಮ ಜೊತೆಯಲ್ಲಿ ಸೇರಿದ್ರೆ, ಎರಡು ಕೈ ಸೇರಿದ್ರೆ ಹೇಗೆ ಚಪ್ಪಾಳೆ ಆಗುತ್ತೋ ಹಾಗೆ ನಮ್ಮ ಕರ್ಮಫಲ ಅನ್ನೋದು ದೂರವಾಗ್ತಾ ಹೋಗುತ್ತೆ. 100 ವರ್ಷ ಅನುಭವಿಸೋದನ್ನು 100 ದಿನಗಳಲ್ಲಿ ಅನುಭವಿಸಿ ಆಚೆ ಬರುವಂತಹ ಒಂದು ಯೋಗ ನಮ್ಮದಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.